ಜೈ ಡಿ ಬಾಸ್. ಅದು ಬೇರೆ ಇದು ಬೇರೆ ಎಲ್ಲ ಸಪರೇಟ್. RCB ನಮ್ಮ ಹೆಮ್ಮೆ ನಾವು RCB ಬಿಡಲ್ಲ, ಡಿ ಬಾಸ್ ಬಿಡಲ್ಲ. ಜೈ ಡಿ ಬಾಸ್. ಈ ಸಲ ಕಪ್ ನಮ್ದೇ. ಸಿ, although I was a supporter of Mumbai Indians, I've always been a supporter of Mumbai Indians. This is my first match. I came here for RCB, and I think that I'm very optimistic that RCB is going to win this year's IPL 2026. All the best. Thank you. So I'll just say, okay, ಪ್ರತಿ ಸಲ ಕಪ್ ನಮ್ದೇ. ನಮ್ಮ RCB, ನಮ್ಮ ಬೆಂಗಳೂರು, ನಮ್ಮ ಹೆಮ್ಮೆ. Cheers. Jai Karnataka. Yes. Jai Karnataka. I agree. So we came all the way from US, by the way, okay, just for this match. We came here all the way from the US for this match. Come here, Jackie. Team USA. Number one, let's go. You want to make a comment? You want to make a comment for RCB? Chakde Bangalore. Amazing. First game, keep the season going. Yo. Repeat. ನಮ್ಮ ಬೆಂಗಳೂರು, ನಮ್ಮ Bengaluru. ನಮ್ಮ RCB ನಮ್ಮ ಹೆಮ್ಮೆ Jai Di Boss. Yes. ನಮ್ಮ RCB. Jai Di Boss. What is that? I don't know. Thank you. ಜೈ ಡಿ ಬಾಸ್. ನಾವು RCB ಬಿಡಲ್ಲ, ಡಿ ಬಾಸ್ ಬಿಡಲ್ಲ. ಜೈ ಡಿ ಬಾಸ್. ನಾವು RCB ಬಿಡಲ್ಲ, ಡಿ ಬಾಸ್ ಬಿಡಲ್ಲ. ಜೈ ಡಿ ಬಾಸ್. ಮ್ಯಾಚ್ ತುಂಬ ಚೆನ್ನಾಗಿತ್ತು ರೀ, ಎಂಟರ್ಟೈನಿಂಗ್ ಆಗಿತ್ತು. ಲಾಸ್ಟ್ ಟೈಮ್ ಸ್ಟ್ಯಾಂಪೇಡ್ ಆದಮೇಲೆ ಮೂಡ್ ಇರಲಿಲ್ಲ, ಚೆನ್ನಾಗಿತ್ತು. ನಾವು ಆ್ಯಕ್ಚುಲಿ ಸ್ಟೇಡಿಯಮಲ್ಲಿ ಇದ್ದಿಲ್ಲ, ಮನೇಲಿ ನೋಡಿಕೊಂಡು ಇವಾಗ ಟಿಕೆಟ್ ಸಿಕ್ಕಿಲ್ಲ. ಏನು ಮಾಡೋದು, ನಮಗೆ ಅದೃಷ್ಟ ಇದ್ದಿಲ್ಲ. ತುಂಬ ಬೇಜಾರಾಯಿತು. ಟಿಕೆಟ್ಸ್ ತುಂಬ ಹಾರ್ಡಾಗಿ ಟ್ರೈ ಮಾಡಬೇಕು ಅನಿಸ್ತಾ ಇದೆ. ಅದು CSK ಮೇಲೆ ಇರೋದ್ರಿಂದ ತುಂಬ ಹಾರ್ಡಾಗಿ ಟ್ರೈ ಮಾಡಬೇಕು. ಟ್ರೈ ಮಾಡಲೇಬೇಕು. ಈ ಸತಿ ಏನು ಮಾಡೋಕ್ಕಾಗಲ್ಲ, ಸಿಕ್ಕಿಲ್ಲ. ನಾವು ಟ್ರೈ ಮಾಡಿದ್ವಿ, ಆದಷ್ಟು ನಮ್ಮ ಬೆಸ್ಟ್ ಸಿಕ್ಕಿಲ್ಲ. ಏನು ಮಾಡೋದು ಮೇಡಮ್, ನಾವು ಚೆಕ್ ಮಾಡ್ತಾನೆ ಇದ್ದೀವಿ. ಜಸ್ಟ್ 2-3 ಮಿನಿಟ್ಸಲ್ಲಿ ಸೋಲ್ಡ್ ಔಟ್. ಏನು ಮಾಡೋಕ್ಕಾಗಲ್ಲ, ಅದೃಷ್ಟ ಇಲ್ಲ ಅಂತ ಸುಮ್ಮನೆ ಆಗೋದು. RCB ವಿನ್ ಆಗಿರೋದು ತುಂಬ ಖುಷಿ ಪಡುವಂಥ ವಿಷಯ ಆಗಿರುತ್ತೆ. ಅದರಲ್ಲೂ ನೋಡಿ, ಇವತ್ತು 1 and 5 ಕಾಂಬಿನೇಷನ್ನು ಡೇಟು. ಸೊ ಇವತ್ತಿನ ಡೇಟ್ಗೆ RCB ಮ್ಯಾಚು, ಅದರಲ್ಲೂ ಹೈದರಾಬಾದ್ ಅವ್ರು ಕೂಡ ತುಂಬ ಚೆನ್ನಾಗೇ ಆಡಿದ್ದಾರೆ. ಯಾಕಂದರೆ ಅವರ ಒಂದು ಡೇಟ್ ಆಫ್ ಬರ್ತ್ಗಳು ಕೂಡ ಇವತ್ತು ಸಾಥ್ ಈ ವರ್ಷಕ್ಕೆ 5 ಸೂಪರ್ ಅಂತ ಹೇಳಿದ್ವಿ. 5 ಅನ್ನೋ ನಂಬರು ಸಿಕ್ಕಾಪಟ್ಟೆ ಪಾಸಿಟಿವ್ ಇದೆ ಅಂತ. ಸೊ ಹಾಗಾಗಿ 23ನೇ ತಾರೀಕು ಅವರಾಗಿರ್ಬೋದು, 5ನೇ ತಾರೀಕು ಆಗಿರ್ಬೋದು, ಇವರೆಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ. ಇದನ್ನು ನಾನು ಬೆಳಗ್ಗೆನೇ ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಸೊ ಹಾಗಾಗಿ RCBನೇ ವಿನ್ ಆಗಿರೋದು ಎಲ್ರಿಗೂ ಖುಷಿ ಪಡೋವಂಥ ವಿಷಯ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅಂದರೆ ನನ್ನ ಪ್ರೆಡಿಕ್ಷನ್ನು ಓಕೆ ಆಗಿದೆ ಅಲ್ವಾ, ನನ್ನ ಪ್ರೆಡಿಕ್ಷನ್ ನಿಜ ಆಗಿದೆ ಅಲ್ವಾ ಅನ್ನೋದು. ನಾನು ಮೀತಾ ಕ್ರಿಸ್ಟಲ್, ನ್ಯೂಮರಾಲಜಿಸ್ಟ್. ಈ ವರ್ಷಕ್ಕೆ CSKದು 5ನೇ ತಾರೀಕಿದೆ. ಆದರೆ ಈ ವರ್ಷಕ್ಕೆ ಯೆಲ್ಲೋ ಕಲರ್ ಕೂಡ ತುಂಬ ಪವರ್ಫುಲ್ಲು. ಯೆಲ್ಲೋ ಅಂದರೆ 3 ಅನ್ನೋದು ಕೂಡ ತುಂಬ ಸಿಕ್ಕಾಪಟ್ಟೆ ಪಾಸಿಟಿವ್ ಡೇಟ್ ಆಗಿರುತ್ತೆ. ಆದರೆ ಅವತ್ತಿನ ದಿನ ನಮ್ಮ ಒಂದು RCB ಅವರ ಒಂದು ಡೇಟ್ ಮ್ಯಾಚ್ ಆದರೆ ಖಂಡಿತ, ಯಾಕಂದರೆ ಆಡೋ ಪ್ಲೇಯರ್ಸ್ದು ಡೇಟ್ ಆಫ್ ಬರ್ತ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಲ್ಲಿ ಚೆನ್ನೈ ಅವರು 5ನೇ ತಾರೀಕು ನಡೆಯೋದಿರ್ಬೋದು, ಇಲ್ಲಿ ನಡೆಯೋದಿರ್ಬೋದು. ಆದರೆ ಅವರ ಒಂದು ಡೇಟ್ ಆಫ್ ಬರ್ತ್ ಕ್ಯಾಲ್ಕುಲೇಟ್ ಮಾಡಿದಾಗ ಅದಕ್ಕೂ ಮ್ಯಾಚ್ ಮಾಡಿದಾಗ ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಆದರೂ ನೆಕ್ಸ್ಟ್ 5ನೇ ತಾರೀಕಾದರೂ ನಮ್ಮ RCBನೇ ವಿನ್ ಆಗಬೇಕು. ಇವತ್ತು ಬ್ಯಾಟಿಂಗು ಬೌಲಿಂಗು ಎಲ್ಲ ಚೆನ್ನಾಗಿತ್ತು. ಇದೇ ಥರ ನಾವು ನೆಕ್ಸ್ಟ್ ಮ್ಯಾಚ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಟೀಮಿಂದ. ಜೈ RCB. CSK ಮೇಲೆ ಅವ್ರದ್ದು ಟೀಮ್ ತುಂಬ ಚೆನ್ನಾಗಿದೆ. ನೋಡಬೇಕು, ನೆಕ್ಸ್ಟ್ ಟೈಮ್ ತುಂಬ ಒಳ್ಳೆ ಫೈಟ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. बहुत अच्छा गया था मैच, थैंक यू.